ಬೆಳಗ್ಗೆ ಟಿಫನ್ಗೆ ಇಡ್ಲಿ ತಿಂದು ಮಕ್ಕಳು ಟಿಫನ್ ಬಾಕ್ಸ್ಗೆ ಇಡ್ಲಿ ಬೇಡ ಅಂತಾರ. ಹಾಗಿದ್ರೆ ಒಮ್ಮೆ ಈ ಥರ ಮೊಟ್ಟೆ ಹಾಕ್ಬಿಟ್ಟು ಇಡ್ಲಿ ಮಾಡಿಕೊಡಿ. ತುಂಬಾ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ. ನೀವು ಇದನ್ನು ಸ್ಕೂಲಿಂದ ಬಂದಮೇಲೆ ಕೂಡ ಸ್ಮಾಲ್ ಸ್ನ್ಯಾಕ್ ಆಗಿ ಕೂಡ ಈ ಥರ ಮಾಡಿಕೊಡ್ಬೋದು ಮಕ್ಕಳಿಗೆ. ಸಿಂಪಲ್ ರೆಸಿಪಿ ಆದರೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲು ನಾನಿಲ್ಲಿ 6 ರಿಂದ 7 ಬೆಳಗ್ಗೆ ಮಾಡಿರೋಂಥ ಇಡ್ಲಿನ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ನೀವು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡ್ರೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ನಂತರ ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 3 ಚಕ್ಕೆ, 4 ರಿಂದ 5 ಲವಂಗ, 1 ಏಲಕ್ಕಿ, ಇಷ್ಟು ಗರಂ ಮಸಾಲಗಳನ್ನು ಒಗ್ಗರಣೆಗೆ ಹಾಕ್ಕೊಂಡು ಒಂದು 10 ಸೆಕೆಂಡ್ ಹುರ್ಕೊಂಡಿದ್ದ ನಂತರ ನಾನು ಇಲ್ಲಿ 2 ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 3 ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದು 3 ರಿಂದ 4 ನಿಮಿಷ ಹುರ್ಕೊಳ್ಬೇಕು. ಈ ರೀತಿ ಹುರಿದಿದ ನಂತರ ಅದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಅದು ಕೂಡ ಒಂದು 30 ಸೆಕೆಂಡು ಹುರ್ಕೊಳ್ಬೇಕು. ಹಸಿ ವಾಸನೆ ಹೋಗೋವರೆಗೂ ಒಂದು 30 ರಿಂದ 1 ನಿಮಿಷ ಹುರ್ಕೊಂಡಿದ ನಂತರ ಸಣ್ಣಕ್ಕೆ ಹೆಚ್ಚಿರುವಂತಹ 1 ಟೊಮ್ಯಾಟೊ, ಅರಿಶಿನದ ಪುಡಿ 1 ಚಮಚ, ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಉಪ್ಪು ಹಾಕಿದ್ರೆ ಟೊಮೆಟೊ ತುಂಬ ಬೇಗ ಬೇಯುತ್ತೆ. ಉಪ್ಪು ಕೂಡ ಹಾಕಿ ನಾವು ಚೆನ್ನಾಗಿ ಇದನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಸಾಫ್ಟ್ ಆದ ನಂತರ ಟೊಮ್ಯಾಟೊ 1 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರು, ಗರಂ ಮಸಾಲ ಪೌಡ್ರು ಒಂದು ಅರ್ಧ ಚಮಚ, ಇದನ್ನೆಲ್ಲ ಹಾಕಿ ಮಸಾಲೆಗಳನ್ನು ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಹುರ್ಕೊಳ್ಬೇಕು. ಮಸಾಲೆ ಹುರ್ಕೊಂಡ್ರೆ ಹಸಿ ವಾಸನೆ ಇರೋದಿಲ್ಲ. ನಂತರ ನಿಮಗೆ ಬೇಕಾಗಿರುವಷ್ಟು ಮೊಟ್ಟೆನ ನೀವು ಹಾಕ್ಕೊಬೋದು. ಇಡ್ಲಿ ಎಷ್ಟು ತೊಗೊಂಡಿದ್ರೋ ಅದು ನೋಡಿಕೊಂಡು ಹಾಕ್ಕೊಬೋದು. ನಾನು ಇಲ್ಲಿಗೆ ಒಂದು 7 ಇಡ್ಲಿಗೆ ಒಂದು 4 ಮೊಟ್ಟೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಇದರೊಳಗೆ ಕಮ್ಮಿ ಜಾಸ್ತಿ ಮಾಡ್ಕೊಬೋದು. ಮೊಟ್ಟೆ ಪ್ರೋಟೀನ್ ರಿಚ್ ಹಾಗೂ ತುಂಬಾ ಹೆಲ್ತ್ಗೆ ಕೂಡ ಒಳ್ಳೆಯದು. ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಈ ರೀತಿ ಆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸಾಫ್ಟಾಗಿ ಮಾಡ್ಕೊಳ್ಬೇಕು. ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಇಡ್ಲಿ ಕೂಡ ಹಾಕಿಬಿಟ್ಟು ಅದಕ್ಕೆ 1 ಚಮಚ ಕರಿಮೆಣಸಿನ ಪುಡಿ, 2 ಟೇಬಲ್ ಸ್ಪೂನ್ ಹುರಿದಿರುವಂತಹ ಕಡಲೆ ಬೀಜನ ಹಾಕ್ಕೊಳ್ಳಿ. ಕ್ರಿಸ್ಪಿಯಾಗಿ ಬಾಯಿಗೆ ತಿನ್ನಬೇಕಂದಾಗ ಕ್ರಂಚಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿಗಳನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಈ ರೀತಿ ಈವನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಉಪ್ಪು ಈ ಸಮಯದಲ್ಲಿ ಉಪ್ಪು ಕಡಿಮೆ ಅನಿಸಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೋದು. ಯಾಕಂದರೆ ಇಡ್ಲಿಲಿ ಉಪ್ಪಾಗಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಉಪ್ಪನ್ನು ಉಪಯೋಗಿಸಿದ್ದೆ. ನೋಡಿಬಿಟ್ಟು ನೀವು ಸ್ವಲ್ಪ ನಿಮಗೆ ಉಪ್ಪು ಖಾರ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ ಬೇಡ ಅಂದರೂ ಅದನ್ನು ಕೂಡ ಸ್ಕಿಪ್ ಮಾಡಬಹುದು. ನೋಡಿದ್ರಲ್ಲ, ಕೇವಲ 5 ನಿಮಿಷದಲ್ಲಿ ಕೆಲವೇ ಮಸಾಲೆ ಪದಾರ್ಥಗಳಿಂದ ತುಂಬಾ ಸಿಂಪಲ್ ಆ್ಯಂಡ್ ಸೂಪರ್ ಕ್ವಿಕ್ಕಾಗಿ ಮಾಡುವಂತಹ ಈ ಬ್ರೇಕ್ಫಾಸ್ಟ್ ರೆಸಿಪಿ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ. ನೀವು ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ನೋಡ್ತಾಯಿರಿ, ಮಾಡ್ತಾಯಿರಿ, ತಿಂತಾಯಿರಿ.